ಸತ್ಯ ಹೇಳೋದು ನಿಮ್ಮ ದೃಷ್ಟಿಯಲ್ಲಿ ಅಪರಾಧವಾ? ನಾನು ಯಾವುದೋ ಒಂದು ಮತದಲ್ಲಿರ್ತಕ್ಕಂಥ ಮತೀಯ ದ್ವೇಷವನ್ನು ಉಲ್ಲೇಖ ಮಾಡ್ತೀನಿ. ಆ ಮತಗ್ರಂಥಗಳಲ್ಲಿ ಇದೆ ಆ ಮತೀಯ ದ್ವೇಷ. ಆ ಮತಗ್ರಂಥ ಜಗತ್ತನ್ನು ಎರಡಾಗಿ ವಿಂಗಡಿಸುತ್ತೆ. ಒಂದು ಬಿಲಿವರ್ಸ್ ಆ್ಯಂಡ್ ಇನ್ನೊಂದು ನಾನ್ ಬಿಲಿವರ್ಸ್. ನಾನ್ ಬಿಲಿವರ್ಸ್ ಬಗ್ಗೆ ಏನಿದೆ? ನಾನ್ ಬಿಲಿವರ್ಸ್ ಅವ್ರನ್ನ ಅವ್ರು ವಿಗ್ರಹಾರಾಧನೆ ಮಾಡಿ ನನ್ನ ಪರಂಪರೆ ವಿಗ್ರಹಾರಾಧನೆ ಮಾಡೋದು. ಒಂದು ಮತ ಹೇಳುತ್ತೆ ವಿಗ್ರಹಾರಾಧಕರನ್ನ ಕಂಡಲ್ಲಿ ಕೊಲ್ಲು. ನಾನು ಅದನ್ನು ಟೀಕೆ ಮಾಡ್ತೀನಿ. ನಾನು ಅದನ್ನು ಟೀಕೆ ಮಾಡಿದ್ರೆ ನಿಮ್ಮ ದೃಷ್ಟಿಯಲ್ಲಿ ಏನಾಗುತ್ತೆ? ಆ ಮತಗ್ರಂಥದಲ್ಲಿ ಇದೆ ವಿಗ್ರಹಾರಾಧಕರನ್ನ ಕಂಡಲ್ಲಿ ಕೊಲ್ಲು ಅನ್ನೋದಿದೆ. ಅದು ಇಂಥ ಪವಿತ್ರ ಸಂದರ್ಭಗಳಲ್ಲಿ ಕೊಂದರೆ ನಿನಗೆ ಡೈರೆಕ್ಟು ನಿನಗೆ ಪ್ರಮೋಷನ್ ಅಂತ ಹೇಳುತ್ತೆ ಆ ಮತಗ್ರಂಥಗಳಲ್ಲಿ. ಅದನ್ನು ನಾನು ಪ್ರಶ್ನಿಸ್ತೀನಿ. ಆ ಪ್ರಶ್ನಿಸಿದರೆ, ವಿಮರ್ಶೆಗೊಳಪಡಿಸಿದರೆ, ಟೀಕೆ ಮಾಡಿದ್ರೆ ಈ ಕಾಯ್ದೆ ಪ್ರಕಾರ ಅಪರಾಧ ಆಗುತ್ತೋ ಇಲ್ವೋ? ಈ ಕಾಯ್ದೆ ಏನನ್ನು ವಿಶ್ಲೇಷಣೆ ಮಾಡುತ್ತೆ? ಹಾಗಾಗಿ ನಾನು ಹೇಳ್ತಾ ಇರೋದು, ಅದನ್ನು ನಿರ್ಣಯಿಸೋರು ಯಾರು? ಈಗ ನಾನು ವಿಮರ್ಶೆ ಮಾಡೋದನ್ನು, ವಾಸ್ತವಿಕ ಸತ್ಯವನ್ನು ಹೇಳೋದನ್ನು ನಿರ್ಣಯಿಸುವಂಥ ಅಧಿಕಾರ ಯಾರಿಗಿದೆ? ನಿರ್ಣಯಿಸುವ ಅಧಿಕಾರ ಪೊಲೀಸಿಗೆ ಕೊಟ್ಟಿದ್ದೀರಿ ನೀವು. ಹಿ ಈಸ್ ನಾಟ್ ಎ ಅಥಾರಿಟಿ. ಇದನ್ನು ನಿರ್ಣಯಿಸುವ ಅಧಿಕಾರ ಅವರಿಗಿಲ್ಲ. ಈ ದ್ವೇಷ ಹೌದೋ ಅಲ್ವೋ ಅಂಥೇಳಿ. ಆಮೇಲೆ ನೀವು ಇನ್ನೊಂದೇನು ಹೇಳಿದ್ದೀವಿ, ಇದರಿಂದ ಏನಾಗ್ತದೆ? ಪತ್ರಿಕೆ, ಟಿ ವಿ ಚಾನಲ್ಲು, ನಾವು ಅದನ್ನು ಪತ್ರಿಕಾ ರಂಗವನ್ನು 4ನೇ ರಂಗ ಅಂತ ಕರೆದ್ವಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ನಂತರ 4ನೇ ಅಂಗ ಪ್ರಜಾಪ್ರಭುತ್ವದ ಸ್ತಂಭ ಅಂತ ಕರೆದ್ವಿ ಪತ್ರಿಕಾ ರಂಗ. ಈ ಪ್ರಕಾರ ಏನಾಗುತ್ತೆ ಅಂದರೆ, ಅವರು ಮುಂದೆ ಹೆದರ್ಕೋಬೇಕು. ಮುಕ್ತ ವಿಮರ್ಶೆ ಮಾಡೋಂಗೇ ಇಲ್ಲ, ಟೀಕೆ ಮಾಡೋಂಗಿಲ್ಲ. ಯಾಕೆಂದರೆ ನೀವು ಅದರೊಳಗಡೆ, ಆ ಟೀಕೆ ಒಳಗಡೆ ಎಲ್ಲವನ್ನೂ ತಂದುಬಿಟ್ಟಿದ್ದೀರಿ. ಇದನ್ನು ಹೊರತಾಗಿ ಏನು ಟೀಕೆ ಮಾಡೋಕ್ಕಾಗತ್ತೆ? ಇಷ್ಟು ವಿಷಯಗಳನ್ನು ನೀವು ಭಾಷೆ, ಜಾತಿ, ವ್ಯಕ್ತಿ, ಪಂಗಡ ಎಲ್ಲವನ್ನೂ ಈ ಪರಿಧಿ ಒಳಗೆ ತಂದಿದ್ದೀರಿ. ಈ ಪರಿಧಿಯಿಂದ ಹೊರತಾಗಿ ಅವನೇನು ಟೀಕೆ ಮಾಡಬೇಕು? ಅಲ್ಲಿಗೇನಾಗ್ತದೆ ಅಂದರೆ, ಒಂದು ರೀತಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಕಸ್ಕೊಳ್ತಕ್ಕಂಥ ಮತ್ತು ನಿಯಂತ್ರಣ ಹೇರ್ತಕ್ಕಂಥ, ಮಾಧ್ಯಮಗಳ ಮೇಲೆ ನಿಯಂತ್ರಣ ಹೇರ್ತಕ್ಕಂಥ ಕೆಲಸ ಆಗುತ್ತೆ. ಇದು ಸಂವಿಧಾನ ವಿರೋಧಿಯಾಗುತ್ತೆ. ಮತ್ತು ನಾವೇನು ಪ್ರಜಾಪ್ರಭುತ್ವ 4ನೇ ಅಂಗ ಅಂತ ಹೇಳ್ತೀವಿ, ಸ್ತಂಭ ಅಂತ ಹೇಳ್ತೀವಿ, ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ನಿಲುವಾಗುತ್ತೆ. ಹಾಗಾಗಿ ಮಾಧ್ಯಮಗಳು ಸರ್ಕಾರದ ವಿರುದ್ಧ ಮಾತಾಡಲೇಬಾರ್ದು, ಮತ್ತು ಮಾತಾಡಿದರೆ ಅವರು ಹೆದರುವಂಥ ಸ್ಥಿತಿ ಬರುತ್ತೆ.